ಅಮ್ಮ ನೀನು ಬಾ, ನೀನ್ ಅಂಗಡಿ ಹತ್ರ ಬರ್ತೀಯ ಅಂತ ಅನ್ಕೊಂಡೆ ಕಣೆ. ಅಲ್ಲಿಗೆ ಹೋಗಿದೆ ಅಮ್ಮ, ಅಲ್ಲಿ ಇರ್ಲಿಲ್ವಲ್ಲ, ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ. ಇಲ್ಲಿ ಕನಕ ಕೆಲ್ಸಕ್ಕೆ ಹೊಟ್ಬಿಡ್ಲಾ? ಈಗ ತಾನೆ ಹೊರಟು. ಹೌದಾ? ಮಂಜು ಕಾಲೇಜ್ಗೆ ಹೊಟ್ಬಿಡ್ಲಾ ಇಷ್ಟ ಬೇಗ? ಹೋಗಿರ್ಬೇಕು ಕಣೆ. ಯಾಕಮ್ಮ? ಅದನ್ನ ಅನುಮಾನದಲ್ಲಿ ಹೇಳ್ತಿದ್ಯಾ? ಈ ನಡುವೆ ಅವ್ನ್ ವರ್ತನೆನೇ ಸರಿ ಇಲ್ಲ ಕಣೆ. ಬೇರೆ ಏನಾದ್ರೂ ಅಭ್ಯಾಸಗಳು ಮಾಡ್ತಾ ಇದ್ದಾನ ಅಂತ? ಅಮ್ಮ ಹೌದು ಮೀನಾ, ಅದೇನೋ ಗ್ರೂಪ್ ಸ್ಟಡೀಸ್ ಅಂತ ಹೋಗ್ತಾನೆ. ರಾತ್ರಿ ಎಲ್ಲ ಮನೆಗ್ ಬರಲ್ಲ, ಬೆಳಗ್ಗೆ ಮನೆಗ್ ಬಂದ್ರು ತುಂಬಾ ಲೇಟ್ ಆಗಿ ಬರ್ತಾನೆ. ಅಮ್ಮ ಇದು ತಪ್ಪೇನಿದೆ? ಇದ್ರ ಬಗ್ಗೆ ಕನಕ ನನ್ಗೆ ಆಲ್ರೆಡಿ ಹೇಳಿದಾಳೆ. ನೋಡುಮ್ಮ, ಅವನು ಫ್ರೆಂಡ್ ಜೊತೆ ಗ್ರೂಪ್ ಸ್ಟಡಿ ಅಂತೆಲ್ಲ ಮಾಡಿದ್ರೆ ಅವ್ನ್ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಚೆನ್ನಾಗಿ ಓದ್ಕೊಂತಾನೆ. ನೋಡ್ತಿರು, ನಮ್ ಮಂಜು ಫಸ್ಟ್ ರ್ಯಾಂಕ್ ಬರ್ತಾನೆ. ನೀನ್ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ಹಂಗಾದ್ರೆ ನನ್ಗೂ ಸಂತೋಷನೇ ಕಣೆ. ಆದ್ರೆ ನೆನ್ನೆ ಬಟ್ಟೆ ಒಗಿಬೇಕಾದ್ರೆ ಅವ್ನ್ ಬಟ್ಟೆ ಜೋಬಲ್ಲಿ ಸಿಗರೆಟ್ ಸಿಕ್ತು. ಅಂದ್ರೆ ಅವ್ನ್ ಸಿಗರೆಟ್ ಸೇತಿದ್ದಾನೆ ಅಂತಿದ್ಯಾ? ಈ ಅನುಮಾನವನ್ನ ನಾನು ಅವನನ್ನ ಕೇಳ್ದೆ. ಆದ್ರೆ ಏನು ವಾದ ಮಾಡಿ ಮನೆ ಬಿಟ್ಟು ಹೊಟ್ಟೋದ. ಏನಾದ್ರೂ ಕಲಿತಾನ ಅಂತ ತುಂಬಾ ಭಯ ಆಗ್ತಿದೆ ಮೀನಾ. ಅಲ್ಲ, ಎಷ್ಟೇ ಕಷ್ಟಪಟ್ರು ನಿಮ್ಮಪ್ಪ ಇಂತ ದುರಭ್ಯಾಸಗಳಿಗೆ ಯಾವತ್ತೂ ಕೈ ಹಚ್ಚಲಿಲ್ಲ ಕಣೆ. ಆದ್ರೆ ಇವನು ಇವತ್ತಲ್ಲ ನಾಳೆ ಏನಾದ್ರೂ ಕಲಿತಾನ ಅಂತ ತುಂಬಾ ಭಯ ಆಗ್ತಾ ಇದೆ ಮೀನಾ. ಇಲ್ಲಮ್ಮ, ಹಾಗೆಲ್ಲ ಏನೂ ಆಗಲ್ಲ, ನೀನ್ ಹೆದ್ರಬೇಡ. ಮೀನಾ, ನೀನ್ ಹೇಳಿದ್ರೆ ಮಂಜು ಖಂಡಿತವಾಗ್ಲೂ ಕೇಳ್ತಾನೆ. ಅವನ ಹತ್ರ ಒಂದ್ಸರಿ ಮಾತಾಡ್ಬೇಕಾಗಿರೋದು ಮಂಜು ಜೊತೆ ಅಲ್ಲಮ್ಮ, ಯಾರ್ ಜೊತೆ ಮಾತಾಡಿದ್ರೆ ಅವ್ನ್ ಸರಿ ಹೋಗ್ತಾನೆ ಅನ್ನೋದು ನನ್ ಚೆನ್ನಾಗ್ ಗೊತ್ತು. ನೀನಿರು ಮೀನಾ. ಮೀನಾ ಲೇ, ಅವ್ನ್ ಅಲ್ಲೇ ಇದ್ದಾನೆ ಕಡೆ. ನೋಡು, ಅಲ್ಲೇ ಇದ್ದಾನೆ. ನಿಲ್ಸು, ಗಾಡಿ ನಿಲ್ಸಿ. ಹಿಂಗ ಅಲ್ಲೇ ಇದ್ದಾನೆ ಅಂತ ನಾವ್ ಯಾಕೆ ನಡ್ಕೊಂಡು ಹೋಗ್ಬೇಕು? ಅವ್ನ್ ಮುಂದೆನೆ ಗಾಡಿ ನಿಲ್ಸ್ತೀನಿ ಬಾ. ಬಾ ಕಲ್ಯಾಣಿ, ದುಡ್ಡು ಕೊಡೋ ಮಹಾಲಕ್ಷ್ಮಿ. ಒಬ್ಳೆ ಬರ್ತೀಯ ಅನ್ಕೊಂಡ್ರೆ ಈ ಮೂದೇವಿನ ಜೊತೆ ಕರ್ಕೊಂಡ್ ಬಂದೆ. ಸುಮ್ನಿರೆ. ಏನೋ ನೀನು ನೋಡು, ಇಷ್ಟು ದಿವಸ ನನಗ್ ಇರಿಟೇಟ್ ಮಾಡ್ತಾ ಇದ್ದೆ, ನನಗ್ ತೊಂದ್ರೆ ಕೊಡ್ತಾ ಇದ್ದೆ. ಈಗ ನನ್ ಮಗನ ಹತ್ರ ಹೋಗಿದ್ಯಾ ನೋಡು. ಇನ್ನು ನಾನ್ ಸುಮ್ನೆ ಇರೋದಿಲ್ಲ. ಅವನಿಗೇನಾದ್ರೂ ಆಗ್ಬೇಕು. ಕೂಲ್. ಎಲ್ಲಿವರೆಗೂ ಕೋಳಿ ನನ್ ಮಾತ್ ಕೇಳುತ್ತೋ ಅಲ್ಲಿವರೆಗೂ ನನ್ ಮೊಟ್ಟೆ ವಿಷಯಕ್ಕೆ ಹೋಗಲ್ಲ. ಒಂದ್ ತಿಳ್ಕೊಂಡ್ಬಿಡು, ಅವನಿಗೇನಾದ್ರೂ ಆದ್ರೆ ನಿನ್ನ ಕೊಲೆ ಮಾಡಕ್ಕೂ ಹೇಸಲ್ಲ ನಾನು. ಓಹೋ, ತಾಯಿ ಪ್ರೀತಿ ಉಕ್ಕಿ ಹರಿತಿದೆ ಅನ್ಸುತ್ತೆ. ನನಗೂ ಹೀಗೆ ಹೆಂಡತಿ ಮಕ್ಕಳು ಇದ್ರು, ನೀನು ಅವ್ರನ್ನ ನನ್ನಿಂದ ದೂರ ಮಾಡ್ದೆ. ದೂರ ಆಗೋದಿಕ್ಕೆ ಕಾರಣ ನಿನ್ ಜೊಲ್ ಬುದ್ಧಿ. ಇವಳೇನ್ ಮಾಡಿದ್ಲು? ಕಂಡೋರ್ ಮನೆ ಹೆಣ್ಮಕ್ಳ ಮೇಲೆ ಆಸೆ ಪಟ್ಟು ನಿನ್ ಫ್ಯಾಮಿಲಿನೆಲ್ಲ ಕಳ್ಕೊಂಡೆ. ಈಗ ಕಂಡೋರ್ ದುಡ್ಡು ಮೇಲೆ ಆಸೆ ಪಟ್ಟು ನೀನೇ ಹಾಳಾಗೋಗ್ಬೇಕು ಅಂತ ಕಾಯ್ತಾ ಇದ್ಯಾ. ಏನ್ ಮಾಡಕ್ಕಾಗತ್ತೆ? ಹೆಂಗೋ ತಿಂಗಳ ಭಿಕ್ಷೆ ಅಂತ ಬಂದ್ ಬೀಳ್ತಾ ಇದೆಯಲ್ಲ ಅಕೌಂಟ್ಗೆ ದುಡ್ಡು. ಈಗ ನಮ್ಮನ್ ಕರ್ದಿದ್ದೇನೋ ಅದನ್ನ ಹೇಳು. ಎಷ್ಟು ದಿನ ಅಂತ ನನ್ಗೆ ತಿಂಗಳು ದುಡ್ಡು ಕೊಡ್ತೀರಾ? ನಿಮಗೊಂದು ಆಫರ್ ಕೊಡ್ತೀನಿ. ಏನದು? ಯಾರೋ ಒಬ್ಬ ನನಗೆ ಹೊಡೆದು ಪೊಲೀಸ್ ಕೊಟ್ಟ. ಬೇಜಾರಿಲ್ಲ, ಅವ್ನು ಯಾಕೆ ಕೊಡ್ದ ಕಾರಣ ಗೊತ್ತಿಲ್ಲ. ಆದ್ರೆ ಜೈಲ್ಗೆ ಹೋಗಿ ಬಂದಿರೋ ನನಗೆ ಎಲ್ಲೂ ಕೆಲಸ ಸಿಗಲ್ಲ. ಜೊತೆಗೆ ನನಗೂ ಕೆಲಸ ಮಾಡಕ್ ಇಷ್ಟ ಇಲ್ಲ. ನಾನು ಹೊಸ ಹೆಂಡತಿ ಬೇರೆ ಊರಲ್ಲಿದ್ದಾಳೆ. ನಾನ್ ಜೈಲ್ಗೆ ಹೋಗಿರೋ ವಿಷಯ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಸಿಂಗಾಪುರ್ ನಲ್ಲಿ ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ಹೇಳಿದೀನಿ. ಅದೇ ನೀನ್ ಮಲೇಷಿಯಾ ಅಂತ ಎಲ್ರಿಗೂ ಹೇಳಿರೋ ಹಾಗೆ ನಾನು ಸಿಂಗಾಪುರ್ ಅಂತ ಹೇಳಿದೀನಿ. ಈಗ ನನ್ ಮನೆಗೆ ಹೋದ್ರೆ ನನ್ನ ಹೆಂಡತಿ ದುಡ್ಡು ಕೇಳ್ತಾಳೆ. ಅದಕ್ಕೆ ಒಂದ್ 30 ಲಕ್ಷ ನನ್ ಕೊಟ್ಬಿಟ್ರೆ. ನೀನ್ ಕೇಳ್ತಿರೋದು 30 ಲಕ್ಷ? ಅಷ್ಟು ದುಡ್ಡು ನನ್ನ ಕೈಯಲ್ಲಿದೆ. ಅದೆಲ್ಲ ನನಗೆ ಗೊತ್ತಿಲ್ಲ ಕಲ್ಯಾಣಿ, ನೀನ್ ತುಂಬಾ ಬುದ್ಧಿವಂತೆ. ನಿನ್ ಗಂಡ ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್. ಏನ್ ಮಾಡ್ತೀನಿ ನಿನಗ್ ಬಿಟ್ಟಿದ್ದು. 30 ಲಕ್ಷ ನನ್ ಕೈ ಸೇರ್ಬೇಕು ಅಷ್ಟೇ. ಈ ನಾಯಿ, ನೀನು ನಮ್ ಶೋರೂಮ್ ಇಂದ ತಗೊಂಡ್ ಹೋಗಿರೋ ಐಟಮ್ಸ್ಗೆ ನಾನು ಇನ್ನೂ ದುಡ್ಡು ಕಟ್ತಾ ಬಿದ್ದಿದ್ದೀನಿ. ಇನ್ನು 30 ಲಕ್ಷ ನಿನ್ ಎಲ್ಲಿಂದ ತಂದ್ಕೊಡ್ಲಿ ನಾನು? ಇದು ಒನ್ ಟೈಮ್ ಸೆಟಲ್ಮೆಂಟ್ ಕಲ್ಯಾಣಿ. ನೀನ್ ನನ್ಗೆ ದುಡ್ಡು ತಂದು ಕೊಟ್ಬಿಟ್ರೆ ನೀನ್ ಯಾರು ಅನ್ನೋದನ್ನೇ ಮರ್ತೋಗ್ತೀನಿ. ಇದಾಗದೆ ಇರೋ ಕೆಲ್ಸ ಕಡೆ. ನೀನ್ ಬಾರೆ, ಇವನ ಹತ್ರ ಏನ್ ಮಾತಾಡೋದು? ನಾವ್ ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ. ಪೊಲೀಸ್ ಹತ್ರ ಹೋಗ್ತೀರಾ? ಇನ್ನೂ ಒಳ್ಳೇದು. ಹೋಗಿ ಏನಂತ ಕೊಡ್ತೀರಾ? ನಾನು ಒಂದು ಫ್ಯಾಮಿಲಿಗೆ ಮೋಸ ಮಾಡ್ತಿದ್ದೀನಿ, ಅದನ್ನ ಒಬ್ಬ ತಿಳ್ಕೊಂಡು ನನಗೆ ಬ್ಲಾಕ್ ಮೇಲ್ ಮಾಡ್ತಿದ್ದೇನೆ ಅಂತ ಹೇಳ್ತೀರಾ? ನೋಡು, 1 ವರ್ಷದಿಂದ ಆ ಫ್ಯಾಮಿಲಿನ ಮೋಸ ಮಾಡ್ಕೊಂಡ್ ಬಂದಿರೋ ನಿನಗೆ ಈ ದುಡ್ಡು ಅರೇಂಜ್ ಮಾಡೋದನ್ನ ಕಷ್ಟನೇ ಆಗಲ್ಲ. ಆ ದುಡ್ಡು ನನ್ ಕೈ ಸೇರಿದ್ರೆ ನನ್ ಪಾಡಿಗೆ ನಾನು ನನಗಿರೋ ಟ್ಯಾಲೆಂಟ್ ಅಲ್ಲಿ ಏನಾದ್ರೂ ಬಿಸ್ನೆಸ್ ಮಾಡಿ ಸೆಟ್ಲ್ ಆಗ್ತೀನಿ. ಆದಷ್ಟು ಬೇಗ ದುಡ್ಡು ಅರೇಂಜ್ ಮಾಡಿ ನನ್ ಕಾಲ್ ಮಾಡು. ಏನೇ ಇದು 30 ಲಕ್ಷ ಕಣೆ, ಹೆಂಗೆ ಅರೇಂಜ್ ಮಾಡ್ತೀಯಾ? ಇದಕ್ಕಿರೋದು ಒಂದೇ ಆಪ್ಷನ್ ಕಣೆ. ನಾವ್ ಹೋಗಿ ಆ ಕಾಗೆ ಸುಬ್ಬನ ಮೀಟ್ ಆಗ್ಬೇಕು. ಯಾಕೆ? ಅವತ್ತು ಇವನನ್ನ ಜೈಲಿಗೆ ಕಳ್ಸಿದ್ದು ಅವನೇ ಅಲ್ವಾ? ಈಗ್ಲೂ ಅಷ್ಟೇ. ಈ ಪ್ರಾಬ್ಲಮ್ಗೆ ಅವನನ್ನ ಯೂಸ್ ಮಾಡ್ಕೊಂಡು ಸೊಲ್ಯೂಷನ್ ನ ಹುಡುಕ್ಬೇಕು. ಸರಿ, ಗಾಡಿ ತೆಗಿ. ಏನೋ ಇದು ಕಡಿಮೆ ಆಗಿದೆ ಅಣ್ಣ? ಲೆಕ್ಕ ಎಲ್ಲ ಕರೆಕ್ಟ್ ಆಗಿದೆ ಅಣ್ಣ? ಇಲ್ಲ ಕಣ, ಎಲ್ಲ ಹೊಡಿತಾ ಇದೆ. ಅವ್ನ್ ಮಂದೆ ಇದ್ರೆ ಕರೆಕ್ಟ್ ಆಗಿ ಲೆಕ್ಕ ಆಗ್ತಿದ್ದ. ಒಂದ್ ಕೆಲ್ಸ ಮಾಡು, ಈಗ ಅವ್ನ್ ಫೋನ್ ಮಾಡಿ ಬರಕ್ ಹೇಳು. ಯಾಕೆ? ಇವನನ್ನ ಇನ್ನಷ್ಟು ಹಾಳ್ ಮಾಡೋದಕ್ಕ? ಅಣ್ಣ ಎಷ್ಟು ಹೇಳಿದಾಗಣ್ಣ, ಅವ್ರು ಬಂದ್ಬಿಟ್ರು. ಬರೋಲ್ಲ ಬಿಡು, ನಮ್ಮಕ್ಕನೇ. ಬಾಕ ಕೂತ್ಕೋ. ತಗೋಬರ. ಸಾಕು ನಿಲ್ಸೋ ನಿನ್ ನಾಟಕನ. ಈ ರೀತಿ ಒಳ್ಳೆ ತರ ನಾಟಕ ಮಾಡ್ಕೊಂಡು ಮಂಜು ಮೋಸ ಮಾಡ್ತಿದ್ಯಾ? ಯಾವಾಗ ನೋಡ್ರು ಹೀಗೆ ಹೇಳ್ತಿರ್ತೀರಲ್ಲಕ್ಕ. ನಾನು ಮಂಜು ಫ್ರೆಂಡ್ಸ್. ನಿನ್ನಂತ ಫ್ರೆಂಡ್ಸ್ ಸಹವಾಸ ಮಾಡಿರೋದಕ್ಕೆ ಅವ್ನ್ ಜೀವನ ಹಾಳಾಗೋಗ್ತಿರೋದು. ಅವನ್ಗೊಂದ್ ಕೆಲ್ಸ ಕೊಟ್ಟು ತಿಂಗ್ಳಿಗೆ ಇಷ್ಟು ಅಂತ ಸಂಬಳ ಕೊಡ್ತಾ ಇದ್ದೀನಕ್ಕ. ಅವನ್ ಜೀವನ ನಾನ್ ಹಾಳು ಮಾಡ್ತಾ ಇದ್ದೀನ. ದುಡ್ಡು ಕೊಟ್ರೆ ದೊಡ್ಡ ಮನುಷ್ಯ ಅಂತ ಅನ್ಕೊಂಡ್ಬಿಡ್ತೀಯಾ? ನಿನ್ನಿಂದ ಅವನಿಗಾದ ಸಿಗರೇಟ್ ಸೇದನ್ನ ಕಲ್ತಿದ್ದಾನೆ. ಒಂದೇ ಒಂದ್ ಸಿಗರೇಟ್ ಸೇದಿದ್ದಕ್ಕ ಇಷ್ಟೊಂದ್ ಕೋಪ? ನಾಚಿಕೆ ಆಗಲ್ವಾ ನಿನ್ಗೆ? ಅವ್ನಿನ್ನ ಚಿಕ್ಕ ಹುಡುಗ, ಅವ್ನ್ ಭವಿಷ್ಯನ ಹಾಳ್ ಮಾಡೋದಕ್ ಹೊರಟಿದ್ಯಲ್ವಾ ಲೋಫರ್. ಕೇಳಿಸ್ಕೋ, ಇನ್ನೊಂದ್ಸಲ ಅವ್ನ್ ಸಹವಾಸಕ್ ಬಂದ್ರೆ ಚಪ್ಪಲಿ ಕಿತ್ತೋಗೋ ಹಾಗೆ ಹೊಡಿತೀನಿ. ನಾನು ನೋಡ್ತಾನೆ ಇದ್ದೀನಿ. ನಮ್ ಫ್ರೆಂಡ್ ಅವ್ರ ಅಕ್ಕ ಅಂತ ಸುಮ್ನೆ ಇದ್ದೀನಿ.
ಏನ್ ಯಾವಾಗ ನೋಡಿದ್ರು ಬಂದು ನನ್ ಮೇಲೆ ಕೂಗಾಡ್ತಾ ಇರ್ತೀಯ? ಅವ್ನ್ ಸಿಗರೇಟ್ ಸೇರ್ಬೇಕು ಅನ್ಸಿರುತ್ತೆ, ಸೇದಿದಾನಪ್ಪ. ನಾನೇನ್ ಅವ್ನ್ ಬಾಯಿಗೆ ಸಿಗರೇಟ್ ಇಟ್ಟು ಬೆಂಕಿ ಅನ್ಸಿದ್ನ? ಹಾಳಾಗ್ದೆ ಫ್ರೆಶ್ ಆಗಿರ್ಬೇಕು ಅಂದ್ರೆ ಅವ್ನ ಡಬಲ್ ಡೋರ್ ಫ್ರಿಜ್ ಅಲ್ಲಿ ಕೂರ್ಸಕ್ಕ ಇಲ್ಲಾಗ್ ಬಂದ್ ಕೂಗಾಡ್. ಏ ಲೋಫರ್, ನಿನ್ಗೆ ಮರ್ಯಾದೆ ಕೊಟ್ಟು ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ? ನಾಳೆ ಉದ್ದ ಆಗ್ತಿದೆ ನಿಂದು. ಫ್ರೆಂಡ್ ಹತ್ರ ಅನ್ನೋ ಮರ್ಯಾದೆನೂ ಸಿಗಲ್ಲ ಇನ್ನ. ಹೋಗಲಿ, ಹೋಗಿ ಆಚೆ ಕಾಡ್ ಪಾಪ. ಯಾರಿಗೋ ಹೇಳ್ತಿರೋದು ಲೋಫರ್. ನಿನ್ನೆ ಕಡೆ ಅಂದಿದ್ದು ಹೋಗಲಿ. ಹೋಗ್ತಾ ಇರ್ಬೇಕು ಇಲ್ಲಿಂದ. ನನ್ಮೇಲೆ ಕೈ ಮಾಡ್ತೀಯಲ್ವಾ? ಇವತ್ ನಿನ್ನಿಂದ ಕೋಲ್ತಾ ಆಗ್ತೀನಿ ಕಣೋ. ಇಲ್ಲಿ ನೋಡ್ರು, ಒಂದಾಕ್ಬಿಡ್ತಾ ಇರತ್ತೆ. ಕನ್ನಡಿ ಕೊಡ್ರು, ಮುಖ ನೋಡ್ಕೊಳ್ಳಿ. ಪಾರ್ವತಿ ದೇವಿ ತರ ಇರ್ತೀಯ ಅನ್ಕೊಂಡ್ರೆ ಪೂಲನ್ ದೇವಿ ತರ ಕೂಗಾಡ್ತಾ ಇದ್ಯಾ? ಸುಬ್ಬಣ್ಣ ಅಡ್ಡಕ್ಕೆ ಬಂದು ನನ್ನನ್ನ ಅಡ್ಡ ಮಲಗಿಸ್ತೀನಿ ಅಂತ್ಯಾ? ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೀನಲ್ಲೇ? ಸೂರ್ಯ, ಹೆಣ್ಮಕ್ಳ ಮೇಲೆ ಕೈ ಮಾಡ್ತೀನಿ ಕಾಡ್ ಪಾಪ. ನೋಡಲಿ, ತೋಳಲ್ಲಿ ಬಲ ಇರೋನು ಸೋಳ ತರ ಹೊಂಚಾಕಲ್ಲ. ಸಿಂಹ ತರ ಹೋರಾಡ್ತಾನೆ, ಅದು ಸಿಂಹಗಳ ಜೊತೆ. ಇರೋ ನಿನ್ನ ಪಾಲಿಗೆ ಇವತ್ತು ನಾನು ಜಗಳ ಜಾರಿ ಬಿಡ್ತೀನಿ, ಕೆತ್ತ ಶಿಲೆ ಮಾಡ್ಬಿಡ್ತೀನಿ. ಅತ್ತೆ ಫೋನ್ ಮಾಡಿ ವಿಷಯ ಹೇಳಿದ್ರು. ಆದ್ರೆ ನಾನು ಅನ್ಕೊಂಡೆ ನೀವು ಬಂದೇ ಬರ್ತೀಯ ಅಂತ. ಹಂದಿಗಳಿರೋ ಕೊಚ್ಚೆ ಹತ್ರ ಕಚ್ಚೆ ಕೊಟ್ಕೊಂಡು ಯುದ್ಧಕ್ಕೆ ಬಂದು ನಿಂತಿದ್ದೇನೆ. ಬುದ್ಧಿ ಬೇಡ ನೀನು ಗೊತ್ತಿರೋದು? ಮಂಜು ಇವನಿಂದಾನೆ ಹಾಳಾಗ್ತಿರೋದು. ಹುಟ್ಟು ಮಗು ನೋಡು. ಅವನ ಬುದ್ಧಿಗೆ ಏನೇ ಆಗಿತ್ತು? ಸರಿ ಬಾ. ಏನೈತೆ? ರಕ್ತ ಬರ್ತಾ ಇದೆಯೇ? ಬೇಡ ಸೂರ್ಯ, ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೀನಿ ನೀನು. ನನ್ನ ಹೆಂಡತಿ ಮೇಲೆ ಬಂದು ನಿನಗೆ ತೊಳೆಯೋಕ್ಕೂ ಕೈ ಇರಬಾರ್ದು. ಇನ್ನೊಂದ್ ಕೈ ಮುರಿದಾಕ್ಬಿಡ್ತೀನಿ. ನಾನೇ ಸಾಕು ಬಂದ್ಬಿಟ್ರೆ ನೀವ್ಯಾಕ್ರೆ ಅವನಕ್ಕೊಂದು ಜೈಲ್ಗೆ ಹೋಗ್ತೀರಾ? ಕರೆಕ್ಟ್ ಆಗಿ ಕೇಳಿಸ್ಕೊಳೋ. ಇನ್ನೊಂದ್ಸಲ ಮಂಜು ಸುತ್ತಮುತ್ತ ಏನಾದ್ರು ಸುಳಿದ್ರೆ ಈಗ ಬರೀ ಕೈ ಹೋಗಿದೆ, ನೆಕ್ಸ್ಟ್ ತಲೆನೇ ಹೋಗೋದು. ಮಂಜ ನಿನ್ ಹತ್ರಕ್ ಬಂದ್ರು ನನ್ನ ಹತ್ರ ಸೇರಿಸಬಾರ್ದು. ಕೇಳಿಸ್ಕೊಳ್ಳಲಿ, ಒಂದೇ ಒಂದು ಸರಿ ಏನಾದ್ರು ಮಂಜ ನಿನ್ನ ಹತ್ರ ಕೇಳದ್ ನಾನ್ ನೋಡ್ಬೇಕು. ಬರೀ ಹೋಗೋಣ. ನಡೆಯಮ್ಮ, ಮೊದ್ಲು ಹಾಸ್ಪಿಟ್ಲ್ ಹೋಗೋಣ. ಏಟ್ ಮಾಡ್ಕೊಡಿ ನೋಡೆ. ಅಮ್ಮ ನನ್ನ ಮಕ್ಳ ಕೈ ಮುರಿತಾ ಇದ್ರು. ಸಿನಿಮಾದಲ್ಲಿ ಮಲಗಿರೋರ್ ತರ ಮಲಗಿದ್ರಲ್ಲೋ, ನಿಮ್ಮನ್ನೆಲ್ಲ ನಾನ್ ಜೊತೆಲಿ ಇಟ್ಕೊಂಡಿದ್ದೀನಲ್ಲೋ. ಅಮ್ಮ ಸೂರ್ಯ, ಹೋಗೋ. ನಿನ್ ಸಾವು ನನ್ ಕೈಯಲ್ಲೇ. ಕೆಳಗಡೆ ಬಿದ್ರು ಅಂತ ಹೇಳಿದ್ರಿ ಅಲ್ವಾ? ಡಾಕ್ಟರ್, ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಬಿಡೋದು. ಏನಮ್ಮ ನೋಡ್ಕೊಂಡ್ ಗಾಡಿ ಓಡ್ಸೋದಲ್ವಾ? ಡಾಕ್ಟರ್, ಹೆದರಂತ ತಿಂದಿನಲ್ವಾ? ಚಿಕ್ಕಯ್ಯ, ಸ್ಟಿಚ್ ಹಾಕೋ ಅಂತದೇನೋ ಆಗಿಲ್ಲ. ಒಂದ್ ಸ್ಕ್ಯಾನ್ ಮಾಡಿ ನೋಡ್ಬೇಕಾಗತ್ತೆ. ಸ್ಕ್ಯಾನ್ ಬೇರೆ ಮಾಡ್ಬೇಕು ಅಂತಿದ್ದೀರಾ? ಡಾಕ್ಟರ್, ಅಂತ ದೊಡ್ಡ ಸಮಸ್ಯೆ ಏನು ಆಗಿಲ್ಲ ಅಲ್ವಾ? ನೋ, ಹೆದರ್ಕೋಬೇಡಿ. ಸ್ಕ್ಯಾನ್ ಎಲ್ಲ ಸುಮ್ನೆ ಸೇಫ್ಟಿಗಷ್ಟೇ. ನರ್ಸ್, ಸ್ಕ್ಯಾನಿಂಗ್ ರೆಡಿ ಮಾಡಿ. ಸರಿ ಡಾಕ್ಟರ್. ನೇಮಿನ ತುಂಬಾ ನೋವಾಗ್ತಾ ಇದ್ದೇನೆ. ಏನಿಲ್ಲ. ಅಲ್ಲ, ನೀವೇನಕ್ಕೆ ಗಾಡಿಯಿಂದ ಬಿದ್ದೆ ಅಂತ ಸುಳ್ಳು ಹೇಳಿದ್ದು? ಮೆತ್ತಿ ಮಾತಾಡಲೇ ನೀನು. ಅಲ್ಲೇ ಅಷ್ಟು ಗೊತ್ತಾಗಲ್ಲ ನಿನಗೆ. ಒಬ್ಬ ಸಿಗಡಿ ಬಂದ್ಬಿಟ್ಟು ನಿನ್ನ ತಳ್ಬಿಟ್ಟ, ಅದಕ್ಕೆ ಹೋಗ್ಬಿಟ್ಟು ತಲೆ ಗಾಯ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳ್ಬಿಟ್ರೆ ಅಷ್ಟೇ. ಆಮೇಲೆ ಪೊಲೀಸು ಕೇಸು ಅಂತ ಎಲ್ಲ ಅಲ್ಸ್ಬಿಡ್ತಾರೆ. ಏನೋ ಗೊತ್ತಾಗಲ್ಲ ದಡ್ಡಿ. ನಾನು ಆತರ ಪಟ್ಟಲ್ಲಿ ಹೋಗ್ಬಿಟ್ಟೆ ಅಲ್ವಾ? ಹೋಲಿ ಬಿಡು, ಆಗಿದ್ದಾಗೋಯ್ತಲ್ಲ. ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಯಾವಾಗ್ಲೂ ಆತರ ಪಟ್ಟು ಎಡಬಿಡಂಗಿ ಕೆಲಸ ನಾನ್ ಮಾಡ್ತಾ ಇದ್ದೆ. ಇವತ್ತು ಆ ಕೆಲಸ ನೀನೇ ಮಾಡ್ಬಿಟ್ಟಿದ್ಯಾ? ಸರಿಯಾಗಿದೆ ನನ್ ಜೋಡಿ. ಅಲ್ಲ, ನೀನ್ ಹೋಗ್ಬಿಟ್ಟು ಏಕಾಏಕಿ ಒಬ್ಳೆ ಅವ್ನ ಮುಂದೆ ನಿಂತ್ಕೊಂಡು ಜಗಳಕ್ ಹೋಗಿದ್ಯಾ? ಬರ್ತಾ ನೀನು ನನ್ನಂಗೆ ಆಗ್ತಾ ಇದ್ಯಾ. ಮೊದ್ಲೆಲ್ಲ ನಾನ್ ನಿಮಗ್ ಬುದ್ಧಿ ಹೇಳ್ತಿದ್ದೆ, ಈಗ ನೀವೇ ನನಗ್ ಬುದ್ಧಿ ಹೇಳೋಂಗ್ ಆಗಿದ್ದೀರಾ. ನೀವು ನಂತರನೇ ಬದಲಾಗ್ತಾ ಇದ್ದೀರಾ. ನಾನು ನಿನ್ನಂಗಾದ್ರೆ ಸೂರು ಉದ್ಧಾರ ಆಗ್ತದೆ. ನೀನೇನ ನನ್ನಂಗ ಆಗ್ಬಿಟ್ರೆ ಇಡೀ ಊರೇ ಹಾಳಾಗೋಗ್ಬಿಡ್ತದೆ. ಸರ್, ಟೆಸ್ಟಿಗೆ ಕರ್ಕೊಂಡು ಹೋಗ್ಬೇಕು. ನೋಡ. ನೀವೇನ್ ಬೇಡ ಸರ್, ನಾನೇ ಕರ್ಕೊಂಡು ಹೋಗ್ತೀನಿ. ಹೌದಾ? ಸರಿ, ಹೋಗ್ಬೇಕು. ಇನ್ನ ಇಟ್ಕೊಡ್ರಿ. ಹುಷಾರು ಮೇಡಮ್, ಒಬ್ಳೆ ಹೇಳ್ತೀನಿ ನಂದು. ಹೇಳಿತಮ್ಮ. ಅಂದ್ರೆ ಮೀನಲ್ಲಿ ನೋಡಿದ್ರಾ? ನೀವು ನನಗೆ ತಕ್ಷಣ ಫೋನ್ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಇಲ್ಲಾದಿದ್ರೆ ಏನಾಗ್ತಿತ್ತು ಗೊತ್ತಾ? ಅದನ್ನ ಊಹೆ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಯಾಕಳಿ ಅಂದ್ರೆ ಏನಾಯ್ತು? ಮೀನಾ ಇಲ್ಲಿ? ಮತ್ತೆ ಹೇಳ್ತೀನಿ, ಆದ್ರೆ ನೀವು ಟೆನ್ಷನ್ ಆಗ್ಬೇಡಿ. ನಾವೀಗ ಹಾಸ್ಪಿಟಲ್ ಇದೀವಿ. ಅಯ್ಯೋ, ಹಾಸ್ಪಿಟ್ಲಾ? ಯಾಕಳಿ ಅಂದ್ರೆ ಮೀನನ್ಗೆ ಏನಾಯ್ತು? ಮತ್ತೆ ಗಾಬರಿ ಆಗ್ಬಿಡಿ ನೀವು. ಸುಬ್ಬು ಇದಾನಲ್ಲ, ಅವನು ಮೀನನ್ ತಳ್ಳಿ ರಾದ್ದಾಂತ ಮಾಡ್ಬಿಟ್ಟ. ಏನ್ ಹೇಳ್ತಿದ್ದೀರಾ ಅಲಿ ಅಂದ್ರೆ? ಹೌದತ್ತೆ, ಕೆಳಗ್ ಬಿದ್ದಾಗ ಮೀನಂತಲೇ ಒಂದ್ ಸ್ವಲ್ಪ ಏಟಾಗಿದೆ, ಸ್ವಲ್ಪ ರಕ್ತನೂ ಬಂತು. ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡ್ ಬಂದಿದೀವಿ. ಈಗ ಮೀನಾ ಹೇಗಿದ್ದಾಳೆ ಅಲಿ ಅಂದ್ರೆ? ಗಾಬರಿ ಪಡೋಂಥದ್ದು ಏನಿಲ್ಲ ಅತ್ತೆ, ನೀವು ಟೆನ್ಷನ್ ಆಗ್ಬೇಡಿ. ಚಿಕ್ಕದಾಗಿ ಏಟ್ ಬಿದ್ದಿದೆ ಅಷ್ಟೇ. ಯಾವ್ದೋ ಒಂದು ಸಣ್ಣ ಟೆಸ್ಟ್ ಏನೋ ಸ್ಕ್ಯಾನ್ ಹೇಳಿದ್ರಪ್ಪ, ಅದನ್ನ ತಂದ್ಬಿಟ್ಟು ಕರ್ಕೊಂಡೋಗಿದ್ದಾರೆ ಡಾಕ್ಟ್ರು. ಇನ್ನೇನು ಕರ್ಕೊಂಡ್ ಬಂದ್ಬಿಡ್ತಾರೆ. ಅವ್ಳು ಬರ್ತಿದ್ದಂಗೆ ನಾನು ನಿಮ್ಗೆ ಫೋನ್ ಮಾಡಕ್ ಹೇಳ್ತೀನಿ, ಆಯ್ತಾ? ಮತ್ತೆ ನಾನೆಲ್ಲ ನೋಡ್ಕೋತೀನಿ, ನೀವೇನು ಟೆನ್ಷನ್ ಆಗ್ಬೇಡಿ. ಇಲ್ಲಪ್ಪ, ನಾನು ಈಗ್ಲೇ ಮೀನನ್ ನೋಡ್ಬೇಕು. ಯಾವ ಆಸ್ಪತ್ರೆ ಅಂತ ಹೇಳಿ ನಾನು ಬರ್ತೀನಿ. ಸರಿ, ನಾನು ಈಗ್ಲೇ ಬರ್ತೀನಿ, ಈಗ್ಲೇ ಹೊರಡ್ತೀನಿ. ಸರಿ, ನಿಮ್ ಮಗಳಿಗೆ ಏನು ಆಗ್ದಿರೋ ಹಾಗೆ ನೀವೇ ಆಶೀರ್ವಾದ ಮಾಡ್ಬೇಕು. ಅಮ್ಮ, ಅಳ್ತಿದ್ಯಾ? ಏನಾಯ್ತಮ್ಮ?
ಸುಬ್ಬ ನಿಮ್ ಅಕ್ಕ ನೋಡ್ತಿದ್ದಾನೆ ಅಂತ ಕಣೋ, ತಲೆಗೆ ಏಟ್ ಬಿದ್ದು ಆಸ್ಪತ್ರೆಯಲ್ಲಿ ಇದ್ದಾಳೆ ನಮ್ಮ ಮಗನ. ಏನ್ ಮಾಡ್ತಿದ್ಯಾ ನೀನು? ಅಕ್ಕನ ನಮ್ ಸುಬ್ಬ ಯಾವಾಗ ನೀನ್ ಸುಬ್ಬ ಅವ್ನು ಹೊಟ್ಟೆ ಹೊರತು ಗೋಧಿ ಆಗೋಗ ನೀನ್ ಸಂಬಂಧಿಕನ ಜೊತೆ ಹುಟ್ಟಿದವನ ಹೋಗ್ಲಿ ಒಳ್ಳೆ ಫ್ರೆಂಡ್ ಇಟ್ಟು ಗುಣ ಕಣವನು. ಫ್ರೆಂಡ್ ಅಂತ ಫ್ರೆಂಡ್ ಆಯ್ತಮ್ಮ, ಆದ್ರೆ ಅಪ್ಪ ಅವ್ರಿಗೆ ಎಲ್ ಸಿಕ್ಕದ್ಲು? ಇದೆಲ್ಲ ಹೇಗಾಯ್ತಮ್ಮ? ಅವನು ನೋಡಕ್ಕಂತ ಆಫೀಸ್ಗೆ ಹೋದಾಗ ಹಂಗ್ ಮಾಡಿದಾನೆ. ಅಕ್ಕ ಯಾಕಮ್ಮ ಅಲ್ಲಿಗೆ ಹೋಗ್ಬೇಕಾಗಿತ್ತು? ನಿನ್ ಮೇಲೆ ಪ್ರೀತಿಗಪ್ಪ ನೀನೀಗ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ ನೋಡು. ಸಿಗರೇಟ್ ಅಲ್ಲ ಕುಡ್ತಾನೆ ಶುರು ಮಾಡ್ಕೊಂಡ್ಬಿಟ್ಟಿದ್ಯಲ್ಲ, ಅವನಿಂದಾನೆ ನೀನ್ ಹೀಗಾಗಿದೆ ಅಂತ ಕೇಳಕ್ ಹೋದ್ರೆ ಈ ಪಕ್ಕ ಆಸ್ಪತ್ರೆಗೆ ತರ ಹೋಗಿ ಮಾಡಿದಾರೆ ಕಣೋ. ಈಗ ನಿನಗ್ ಸಂತೋಷನ? ನೀನ್ ಹೊಟ್ಟೆ ತಣ್ಣಗಾಯ್ತಾ? ಅಕ್ಕ ಈಗ ಹೇಗಿದ್ದಾಳಮ್ಮ? ಈಗ ಅವಳಿನ ಅಕ್ಕ ಅಂತ ನೀನ್ ನೆನ್ಪಾಗ್ತಿದ್ಯಪ್ಪ. ಎಲ್ಲಾ ತರದಲ್ಲೂ ನನ್ ಮಗಳು ಹೇಳಿದ್ನು ಅವ್ನ್ ಸವಾಸ ಮಾಡ್ಬೇಡ ಅಂತ. ಕೇಳಿದ್ಯಾ ನೀನು? ಕನಕ ಈಗ್ಲೇ ಮನೆಗ್ ಬಾ. ಏನಣ್ಣ ಇದು? ನಮ್ ಜಾಗಕ್ಕೆ ಬಂದ್ಬಿಟ್ಟು ನಿಮ್ ಮೇಲೆ ಕೈ ಮಾಡೋಗ್ಬಿಟ್ಟ. ಯಾವ್ದೋ ಒಂದ್ ಗ್ಯಾಪಲ್ಲಿ ಬಂದ್ ನೋಡ್ಬಿಟ್ಟ ಏನೋ ಕೊಟ್ಟಿನಿ ಅವನನ್ನ. ಎಲ್ಲೇ ಇದ್ದೇನೋ ಬಾರೋಬಿಟ್ಟ ಓಡಿದಿ ನಿಮ್ ಬಾವ ನಮ್ಮ ಮನೆಗೆ ಹ್ಯಾಂಗ್ ಹೊಡೆದ್ಬಿಟ್ಟು ಹೋಗಿದ್ದ. ಏಯ್ ಬಿಡ, ಹೇಗಣ್ಣ ಬಿಡೋದು? ನಮ್ ಜಾಗಕ್ಕೆ ಬಂದ್ಬಿಟ್ಟು ನಿಮ್ ಮೇಲೆ ಕೈ ಮಾಡಿದ್ರೆ ಸುಮ್ನೆ ಇರಕ್ಕಾಗುತ್ತಾ? ಲೋ ಮಂಜ, ನಿಮ್ ಭಾವ ಅಂತ ಸುಮ್ನೆ ಇರ್ತಿದ್ದೆ. ಇಲ್ಲಾಂದ್ರೆ ಏಯ್ ನಮ್ ಭಾವ ನಿಮ್ಮನ್ನೆಲ್ಲ ಇಷ್ಟಕ್ಕೆ ಬಿಟ್ಟೋಗಿದಾರಲ್ಲ, ಅದು ಖುಷಿ ಪಡ್ರದೇ. ಯಾಕೋ ಮಂಜ ಸಬ್ಜಿ ಹೊಡ್ಕೊ ಬಂದಿದ್ಯಾನೋ? ಸೊಪ್ಪೆ ಹಾಕಲು ನಿನ್ನೆ ಹೊಡೆಯೋಣ ಅಂತ ಬಂದೆ, ಆದ್ರೆ ನಮ್ ಭಾವನೆ ಸರಿಯಾಗಿ ಹೊಡೆದಿದ್ದಾನೆ. ದಿನ ಯಾರು ಏನೇ ಅಂದ್ರು ನಾನ್ ನಿನ್ನ ಬಿಟ್ಕೊಟ್ಟಿಲ್ಲ ಕಾಗೆ. ನಮ್ಮಮ್ಮ ಅಕ್ಕ ಯಾರು ಏನೇ ಮಾತಾಡಿದ್ರು ನಾನು ನಿನ್ ಜೊತೆಗೆ ನಿಂತ್ಕೊಂಡಿದ್ದೆ. ಆದ್ರೆ ಇವತ್ ನೀನು ನಮ್ಮ ಅಕ್ಕನ ಹಾಸ್ಪಿಟಲ್ ಸೇರೋ ಹಾಗೆ ಮಾಡ್ಬಿಟ್ಟಲ್ಲ. ಬಾಕಗೆ ಬಂದು ಅಕ್ಕನ ಹತ್ರ ಸಾರಿ ಕೇಳು. ಏಯ್ ನನ್ ಕೈಲಾಗಲ್ಲ. ನನ್ಗೋಸ್ಕರ ಬರಲ್ವಾ? ನಿನ್ಗೋಸ್ಕರ ಬೇಜಾರ್ ಮಾಡಿದ್ದೀನಿ ಮಂಜ, ನನ್ ಮರ್ಯಾದೆ ಬಿಡಕ್ಕಾಗಲ್ಲ. ಆಗ ಸರಿ ಆಗಿದ್ರೆ ಇವತ್ತಿಗೆ ನನ್ನ ನಿನ್ನ ನಡುವೆ ಎಲ್ಲ ಮುಗಿದೋಯ್ತು. ಇನ್ ಮೇಲೆ ನೀನ್ ಯಾವುದೇ ಕಾರಣಕ್ಕೂ ನನ್ನ ಹುಡ್ಕೊಂಡ್ ಬರ್ಬೇಡ, ಅವನು ಬರಲ್ಲ. ಹೋಗಿ ಬಿಡಲ್ಲ, ಅವನ ಅಕ್ಕನ ಮೇಲೆ ಇರೋ ಪ್ರೀತಿಗೆ ಹಿಂಗೆಲ್ಲ ಮಾತಾಡ್ತಿದ್ದಾನೆ. ಮೂಳೆ ತಿಂದಿರೋ ನಾಯಿ ಮತ್ತೆ ಮೂಳೆ ಹುಡ್ಕೊಂಡ್ ಬರ್ಲೇಬೇಕು. ಅವಾಗ ಎಲ್ಲಿ ಕಟ್ ಹಾಕ್ಬೇಕು ಅಲ್ಲಿ ಕಟ್ ಹಾಕ್ತೀನಿ. ನೋ ಕಾಂಪ್ಲಿಕೇಶನ್ಸ್. ಅಂದ್ರೆ ಅಡ್ಮಿಟ್ ಮೇಡಮ್? ಇಲ್ಲ ರೀ, ಏನು ಸಮಸ್ಯೆ ಇಲ್ಲ ಅಂದೆ. ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು. ಸಮ್ಮರಿ ಬರ್ಕೊಡ್ತೀನಿ, ಒಂದ್ 10 ನಿಮಿಷ ವೇಟ್ ಮಾಡಿ. ಹೇಳಿದ್ರಣ್ಣ ಇನ್ನು 10 ನಿಮಿಷ ಆಗುತ್ತೆ ಅಂತ. ಇಲ್ಲೇ ಕೂತಿರು, ನಾನು ಹೋಗಿ ನಿನ್ಗೆ ಜ್ಯೂಸ್ ಎಳ್ನೀರು ತಗೊಂಡ್ಬಿಡ್ತೀನಿ, ನಿನ್ನ ಹತ್ರ ಇಟ್ಕೊಂಡಿರು ಆಯ್ತಾ? ಗೋಪನ ಮೀನಾ ಏನಕ್ಕಂತ ಇದು ಸ್ಯಾಂಡೇಜ್ ಎಲ್ಲ ಹಾಕಿದಾರನ್ನೇ. ಅಯ್ಯೋ ಅಮ್ಮ, ಯಾಕೆ ನನ್ಗೇನು ಆಗಿಲ್ಲ ಅಮ್ಮ, ನಾನ್ ಚೆನ್ನಾಗೇ ಇದ್ದೀನಿ ನೋಡು, ನಾನ್ ಚೆನ್ನಾಗಿದ್ದೀನಿ, ಏನೂ ಆಗಿಲ್ಲ, ಸಮಾಧಾನ ಮಾಡು. ಏನೂ ಆಗಿಲ್ಲ ಕದ, ನಾನ್ ಚೆನ್ನಾಗಿದ್ದೀನಿ, ಸಮಾಧಾನ ಮಾಡು. ಅಮ್ಮ ನೋಡ್ದೇನೋ ಮಜ್ಜ, ನಿನ್ನಿಂದ ಅಕ್ಕಗೆ ಎಂತ ಸ್ಥಿತಿ ಬಂದಿದೆ. ಪಾಪಿ ಕಣೋ ನೀನು, ನೋಡು ನಿನ್ ಭಾಗದ ದೇವತೆ ಕಣೋ ಇವಳು, ಎಂತ ಗತಿ ಬಂದಿದೆ ಅಂತ ನೋಡು. ಯಾವ್ದೇನೋ ಕ್ಷಮಿಸವ ಕಣೋ, ಕ್ಷಮಿಸವ. ಅಯ್ಯೋ ಅಮ್ಮ ಯಾಕಮ್ಮ ಸುಮ್ನೆ ಎಲ್ಲಮ್ಮ. ನನ್ನ ಕ್ಷಮಿಸ್ಬಿಡೆ, ನಿಜವಾಗ್ಲೂ ನನಗೆ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಆದ್ರೆ ನನ್ಗ್ ಗೊತ್ತಿತ್ತು ನೀನೊಂದ್ ಸಾಹಸ ಮಾಡಿದ್ರೆ ಈಗಾಗತ್ತೆ ಅನ್ನೋದು ನನ್ಗೆ ಗೊತ್ತಿತ್ತು. ಅದಕ್ಕೆ ನಾನು ನಿಂಗೆ ಅಷ್ಟು ಸಲ ಹೇಳ್ತಿದ್ದು. ನೀನ್ ಯಾಕೆ ಕಾಲಿಗೆ ಹೋಗಕ್ ಹೋದೆ? ನೋಡು, ನಿನಗೆ ನಾವೆಲ್ಲ ಬೇಡದೆ ಹೋಗಿರ್ಬೋದು, ಆದ್ರೆ ನಮ್ಗೆ ನೀನ್ ಬೇಕು, ಆ ಕಾರಣಕ್ಕೆ ಹೋಗಿದ್ದೆ. ನೋಡು ಮಂಜು, ಶ್ರೀಮಂತಿಕೆ ಅನ್ನೋ ಬೆಳಕು ಹಿಂದೆ ಹೋದ್ರು ನ್ಯಾಯ ಅನ್ನೋ ಕಣ್ಣುಗಳು ಮನುಷ್ಯನ್ಗೆ ತುಂಬಾ ಮುಖ್ಯ. ನ್ಯಾಯವಾಗಿ ಬದುಕೋನ್ಗೆ ಕತ್ಲಲ್ಲೂ ದಾರಿ ಕಾಣಿಸುತ್ತೆ, ಆದ್ರೆ ಕಣ್ಗಳೇ ಕಾಣಿಸ್ದೆ ಹೋದ್ರೆ ಸೂರ್ಯನ್ ಬೆಳಕಿದ್ರು ಕಾಣಿಸಲ್ಲ. ಏ ಮಂಜು, ಮನೇಲಿ ಗಂಡಿಕ್ಕು ಅಂತ ಇರೋದ್ ನೀನ್ ಒಬ್ನೇ ಕಣೋ. ನೀನೇ ಆದಿ ತಪ್ಪಿದ್ರೆ ಮನೆ ಗತಿ ಏನೋ ನೋಡೋ. ಇಲ್ಲಿ ಮನೇಲಿ ಇನ್ನು ಮದ್ವೆ ಆಗದೆ ಇರೋ ಹೆಣ್ಮಗಳು ಮನೇಲಿ ಇದ್ದಾಳೆ, ನೀನು ರೌಡಿ ಪರೋಡಿ ಜೊತೆ ಸೇರ್ತೀಯಾ, ಹುಡುಗರು ಸವಾಸ ಮಾಡ್ತೀಯಾ. ನಾಳೆ ದಿನ ಮಂಜು ಕುಡಿತಾನೆ, ಸೇರ್ತಾನೆ, ದುಡ್ಡನ್ನ ವಸೂಲಿ ಮಾಡೋದಿಕ್ಕೆ ಪರೋಡಿ ಜೊತೆ ಸೇರ್ತಾನೆ ಅಂತ 4 ಜನದ ಬಾಯಲ್ಲಿ ಬಂದ್ರೆ ಇವಳ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿದ್ಯಾನೋ ನೀನು? ಅಂತ ಯಾವ ಯೋಚನೆ ಇವ್ನು ಬರಲ್ಲ. ಇವನೊಬ್ಬ ಮಾತ್ರ ಚೆನ್ನಾಗಿರ್ಬೇಕು. ಅಮ್ಮ, ವಯಸ್ಸಿಗೆ ಬಂದಿರೋ ಹುಡ್ಗಂಗೆ ತರಲ್ಲ ಉಡಿಬಾರ್ದು, ಸುಮ್ನೆ ಇರುಮ್ಮ. ಅಕ್ಕ ಮತ್ತೇನ್ ಬದ್ಲಾಗೋದೇ ಈಗಕ್ಕ? ನೋಡೆ ಕನಕ, ಮೋಡ ಅದಾಗದೆ ಹನಿ ಆಗ್ಬೇಕು, ಬೀಜ ತಾನಾಗೆ ವೃಕ್ಷ ಆಗ್ಬೇಕು, ಹಾಗೆ ಮನುಷ್ಯ ತಾನೇ ಬದ್ಲಾಗ್ಬೇಕು. ಅಂತ ಬದಲಾವಣೆಗಳ ಬೆಳವಣಿಗೆ ಚೆನ್ನಾಗಿರುತ್ತೆ. ಏ ಅಯೋಗ್ಯ, ಕೇಳಿಸ್ಕೊಂಡೇನೋ? ನೀನ್ ಚೆನ್ನಾಗಿರ್ಲಿ ಅಂತ ಎಂತ ಗತಿ ತಂದ್ಕೊಂಡಿದ್ದಾಳೆ ನೋಡು. ಇನ್ನು ಸ್ವಲ್ಪ ಸಾಹಸ ಮಾಡ್ತೀಯನೋ ನೀನು? ಇನ್ಮೇಲೆ ಆನೆ ಮಾಡಿ ಹೇಳ್ತೇನೆ, ಇನ್ಮೇಲೆ ಯಾವತ್ತು ಕಾಗೆ ಸುಬ್ಬನ್ ಸವಾಸಕ್ಕೆ ಹೋಗಲ್ಲ. ನಾನು ಚೆನ್ನಾಗಿ ಓದ್ತೀನಿ, ನೀನ್ ಹೇಗ್ ಅನ್ಕೊಂಡಿದ್ಯೋ ಹಾಗೆ ಬದುಕ್ ತೋರಿಸ್ತೀನಿ. ನಾನು ಮನೆಗೆ ಉಪಕಾರ ಆಗುತ್ತೆ ಅಂತ ಅವನ್ ಜೊತೆ ಇರ್ತಿದ್ದೆ, ಆದ್ರೆ ಅವನು ಮನೆಯವ್ರ ಪ್ರಾಣ ತೆಗೆಯಕ್ಕೂ ಹಿಂದೆ ಮುಂದೆ ಹೆಸಲ್ಲ ಅಂದ್ಮೇಲೆ ಖಂಡಿತ ಅವ್ನ್ ಸಾಹಸಕ್ಕೆ ಹೋಗಲ್ಲ. ಅಕ್ಕ ನಂಗೆ ಕ್ಷಮಿಸ್ಬಿಡೆ, ಬಿಟ್ಟು ನನ್ನ ಕ್ಷಮಿಸ್ಬಿಡೆ. ಇದೇನೇ ಇದು ರಕ್ತ ಹೋಗ್ಬಿಡ್ತಾರಪ್ಪ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ನೀನ್ ಇರ್ಬರೋ ಕಣ್ಣೀರೆಲ್ಲ ಖಾಲಿ ಮಾಡ್ಬೋದಾ ಜೊತೆ? ಅಯ್ಯೋ ಇಲ್ಲ ರೀ, ಖುಷಿಗೆ ಇನ್ ಮುಂದೆ ಆ ಕಾಗೆ ಸುಬ್ಬನ್ ಸಹವಾಸ ಮಾಡಲ್ಲ ಅಂತ ಇವ್ರು ನನ್ ಮೇಲೆ ಆಣೆ ಮಾಡಿದಾನೆ. ಎಲ್ಲ ಕಿವಿಗ್ ಬಿತ್ತು. ಮುಂದಿನಾದ್ರೂ ಚೆನ್ನಾಗಿರ್ಲಿ, ಎಲ್ರಿಗೂ ಅದೇ ಬೇಕಾಗಿರೋದು. ಆಯ್ತಮ್ಮ, ನೀನ್ ಜ್ಯೂಸ್ ಕುಡಿ ಬೇಗ. ಅದೇಮ್ಮ, ನೀವು ಇವ್ರ ಜೊತೆ ಮಾತಾಡ್ತೀರಿ, ನಾನು ಹೋಗ್ ಒಂದ್ ಸ್ವಲ್ಪ ಮಾತ್ರೆ ಎಲ್ಲ ತಗೊಂಡ್ಬಿಡ್ತೀನಿ.